ಸಂಚಿಕೆಯಲ್ಲಿ ಪೈನಾ ಸರ್ ಬರ್ತಾರೆ. ಅವಾಗೆ ಶಾಂತಿ ನೀರು ಕೊಡ್ತಾಳೆ ಅವರಿಗೆ. ನಾನು ಹಿಂದೆನೇ ಬರಬೇಕೀಗ ನೀನು ಅಂತಂದು ಪೈನಾ ಸರ್ ಹೇಳಿ ಹೋಗ್ತಾರೆ. ಶಾಂತಿ ಏನಂದರೆ ಅವರು ಫೈನಾನ್ಸ್ ಅವರನ್ನು ಇದು ಮನೆ ಬೇಕಂತ ಅಂದವರಂದೇ ನೋಡಿದ್ರೆ ಹಿಂದೆನೇ ಬಂದುಬಿಡ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ನಿಂಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲ ರೀ ಅವರು ಹಿಂದೆ ಬರಬೇಕು ಅಂತ ಹೇಳಿಲ್ಲ, ಹೋಗಿ ಬರ್ತೀನಿ ಅಂತ ಹೇಳಿದ್ದು. ನಿಮ್ಮ ಕಿವಿ ಸರಿಯಾಗಿದೆಯೋ ಇಲ್ವೋ ಅಂತ ಡಾಕ್ಟ್ರ್ ಹತ್ರ ಚೆಕ್ ಮಾಡ್ಕೊಳ್ಳಿ ಅಂತ ಶಾಂತಿ ಹೇಳ್ತಾರೆ. ನನ್ನ ಕಿವಿ ಸರಿಯಾಗಿದೆಯೋ ಇಲ್ವೋ, ನಿನ್ನ ನಾಲ್ಗೆ ಕೊಟ್ಟು ಹೋಗಿದ್ಯೋ ಯಾರಿಗೆ ಗೊತ್ತು ಅಂತ ರಂಗನಾಥ್ ಅವರು ಹೇಳ್ತಾರೆ. ಶಾಂತಿ ರೂಮಲ್ಲಿ ಹೋಗಿ ಬೇರೆಲ್ಲಿರೋ ದುಡ್ಡೆಲ್ಲ ತಗೊಂಡು ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾ ಇರ್ತಾಳೆ. ಆಕೆ ಗಂಡನಿಗೆ ಹೇಳ್ತಾಳೆ, ರೀ ನಾ ಇಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ ಅಂತ ಹೇಳ್ತಾಳೆ. ಇಷ್ಟೊತ್ತಿಗೆ ಅಂತ ಹೇಳ್ತಾನೆ ಅವನು. ಇಲ್ಲ ಹೋಗಿ ಬರ್ತೇನೆ ಅಂತ ಹೇಳ್ತಾಳೆ. ಕಸ್ತೂರಿ ಎಣ್ಣೆ ತಗೋಬೇಕಂದಾಳು, ಹೋಗಿ ಬರ್ತೇನೆ ಅಂತ. ಸರಿಯಾಗಿದ್ರೆ ಹೋಗಿ ಹುಷಾರಂತ ಹೇಳ್ತಾನೆ ರಂಗನಾಥ್. ಆಗ ಹೊರಗಡೆ ಬಂದು ಶಾಂತಿಯವರು ಕಸ್ತೂರಿಗೆ ಕಾಲ್ ಮಾಡ್ತಾರೆ. ಕಸ್ತೂರಿ, ನಾನು ಫೈನಾನ್ಸಿಯರಿಗೆ ಬಡ್ಡಿ ತುಂಬಲಿಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀನಿ ಅಂತ ಕೇಳ್ತಾರೆ. ಇಲ್ಲೇ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೀನಿ, ನೀವು ಹೋಗಿ ಬಾ ಅಂತ ಹೇಳ್ತಾರೆ. ಈ ಕಡೆ ಬಂದರೆ ಮೀನಾ ಶಿವರೇ ರೂಮಲ್ಲಿ ಇರ್ತಾರೆ. ರೀ ದುಡ್ಡು ಎಣಿಸ್ತಿದ್ದೀರಾ ಅಂತ ಹೇಳ್ತಾರೆ. ಫೈನಾನ್ಸ್ ದುಡ್ಡು ಕಟ್ಟಕ್ಕೆ ಹೊಂಟಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ಹೌದು, ನಿನಗೆ ಹೆಂಗೆ ಗೊತ್ತಾಯ್ತು ಅಂತ ಸೂರ್ಯ ಹೇಳ್ತಾರೆ. ರೀ ಪದೇ ಪದೇ ಎಣಿಸ್ತಿದ್ದೀರಲ್ಲ ಅದಕ್ಕೆ ಕೇಳಿದೆ ಅಂತ ಮೀನಾ ಹೇಳ್ತಾಳೆ. ರೀ ನಾನು ನಿನ್ನ ಜೊತೆ ಬರ್ತೇನೆ ರೀ ಅಂತ ಮೀನಾ ಅವ್ರು ಹೇಳ್ತಾರೆ. ಅಪ್ಪ ಬೇಡಪ್ಪ, ಲಾಸ್ಟ್ ಟೈಮ್ ಬಂದಾಗ ನನಗೆ ಸಾಕಾಯಿತು ಅಂತ ಹೇಳ್ತಾರೆ. ರೀ ಫೈನಾನ್ಸ್ ಬಡ್ಡಿ ತುಂಬೋರು ನಾ ಬರಲ್ಲ, ನಾನು ಅಮ್ಮನ ಮನೆಗೆ ಹೋಗ್ಬೇಕಣ್ರಿ. ಅಮ್ಮ ಬೇಜಾರಾಗಿ ಹೋದಾಗಿಂದ ನಾ ಅಮ್ಮನ ಮನೆಗೆ ಹೋಗಿಲ್ಲ ಕಣ್ರಿ ಅಂತ ಹೇಳ್ತಾರೆ. ಹಾಂ ಸರಿ ಅಂತ ಸೂರ್ಯ ಅವರು ಹೇಳ್ತಾರೆ. ರೀ ಅಲ್ಲೇ ಅಮ್ಮನ ಮನೆ ಹತ್ರ ಬಿಡ್ರಿ, ಸಂಜೆ ನಿಮ್ಮ ಜೊತೆ ಬರ್ತೀನಿ ಅಂತ ಮೀನಾ ಅವರು ಹೇಳ್ತಾರೆ. ಹಾಂ ಸರಿ ಕಣಮ್ಮ ಬಾ ಅಂತ ಹೇಳ್ತಾರೆ. ಇಬ್ಬರು ಹೊರಡ್ತಾರೆ ಹೊರಗಡೆ. ಅಪ್ಪ ನಾನು ಹೊರಗಡೆ ಹೋಗ್ಬಿಡ್ತೀನಿ. ಎಲ್ಲೋ ಡ್ಯೂಟಿಗೆ ಹೊಂಟೇನು ಈಗ ಇಷ್ಟು ಬೇಗ ಅಂತ. ಇಲ್ಲಪ್ಪ, ಕಾರು ರಿಪೇರಿ ಕೊಟ್ಟಿದ್ದೆ, ಅದನ್ನ ನೋಡ್ಕೊಂಡು ವಿಚಾರಿಸ್ಕೊಂಡು ಬಡ್ಡಿ ದುಡ್ಡು ಕಟ್ಟೋದಿದೆ, ಅದನ್ನು ಕಟ್ಟಿ ಬರ್ತೀನಪ್ಪ ಅಂತ ಹೇಳ್ತಾರೆ. ಮೀನಾ, ನಾನು ಹೋಗಿ ಬರ್ತೀನಿ ಅಮ್ಮಮ್ಮ. ನೀನು ಏನಿಲ್ಲಮ್ಮ, ನಾನು ಇಲ್ಲೇ ಅಮ್ಮನ ಮನೆಗೆ ಹೋಗಿ ಬರ್ತೀನಮ್ಮ. ಹಾಂ ಸರಿ ಅಮ್ಮ, ನೀನು ಹೋಗಿ ಬಾ, ನಾನು ಅಮ್ಮನಿಗೆ ಕಾಲ್ ಮಾಡಿ ಕೇಳ್ತೀನಿ. ಇಲ್ಲಿ ಜಗಳ ಆದಾಗಿಂದ ನಾನು ಕಾಲ್ ಮಾಡಲಿಲ್ಲ, ಅವರಿಗೂ ಮನಸ್ಸು ಬೇಜಾರಾಗುತ್ತೆ, ನಾನೇ ನಿನ್ನನ್ನು ಕಳಿಸ್ಬೇಕು ಅಂದ್ಕೊಂಡೆ ಅಂತ ಹೇಳ್ತಾರೆ. ಹೌದು, ಸಕ್ಕರೆ ಎಲ್ಲಿ ಅಂತ ಕೇಳ್ತಾರೆ. ಸಕ್ಕರೆಯಲ್ಲಿ ಕಸ್ತೂರಿ ಜೊತೆ ಏನೋ ತರಲಿಕ್ಕೆ ಹೋಗಿದ್ದಾರೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಇಬ್ಬರು ಹೊರಗಡೆ ಹೋಗ್ತಾರೆ, ಕಾರ್ ಹತ್ಕೊಂಡು ಹೋಗ್ತಾರೆ. ಇಲ್ಲಿ ಮಂಜು ಮತ್ತು ಅವನ ಫ್ರೆಂಡ್ ಸುಬ್ಬು ಇಬ್ಬರು ಮಾತಾಡ್ತಾ ಇರ್ತಾರೆ. ಮಂಜ ನೋಡ್ದ, ನಿಂಗೆ ಅವಮಾನನೇ ಆಗಲಿಲ್ಲೇನೋ, ಏನು ಮಾಡದೇ ಇರೋ ವಿಷಯಕ್ಕೆ ನೀನು ಕಳ್ಳ ಅಂತ ಅಂದ್ರಲ್ಲೋ ಅಂತ ಹೇಳ್ತಾರೆ. ಆವಾಗ ಮಂಜು, ನನಗೂ ಬಹಳ ನೋವಾಗಿದೆ ಕಣೋ, ನನಗಷ್ಟೇ ಅಲ್ಲ ಕಣೋ, ನನ್ನ ತಾಯಿ ಅಕ್ಕ ಇಬ್ಬರಿಗೂ ಅವಮಾನ ಮಾಡಿದ್ದಾರೆ ಕಣೋ. ಅಲ್ಲಿ ದೊಡ್ಡ ಸೊಸೆ ನನ್ನ ಕೆನ್ನೆಗೆ ಹೊಡೆದ್ಬಿಟ್ರು ಕಣೋ ಅಂತ ಹೇಳ್ತಾರೆ. ಅವರಪ್ಪ ಏನು ಮಲೇಷ್ಯಾದಲ್ಲಿ ದೊಡ್ಡ ಶ್ರೀಮಂತ ಅಂತೆ. ಶ್ರೀಮಂತರಂದ್ರೆ ಇಷ್ಟೇ ಕಣೋ, ಯಾರ್ದಾರು ಬಡವ್ರ ತಲೆ ಮೇಲೆ ಹೊಡೆದು ಸಂಪಾದನೆ ಮಾಡಿರ್ತಾರೆ ಅಂತ ಸುಬ್ಬು ಹೇಳ್ತಾನೆ. ಮಂಜ, ನಿನಗೇನು ರಿವೆಂಜ್ ತಗೋಬೇಕಂತ ಅನಿಸಲ್ವೇನೋ ಅಂತ ಸುಬ್ಬು ಹೇಳ್ತಾನೆ. ಏನು ಮಾಡಲು, ಅಲ್ಲಿ ನಮ್ಮಕ್ಕ ಇದ್ದಾಳೆ, ನಾ ಏನು ಮಾಡಿದ್ರು ಅಕ್ಕನಿಗೆ ತೊಂದರೆ ಆಗುತ್ತೆ ಅಂತ ಮಂಜ ಹೇಳ್ತಾನೆ. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ, ಹೇಳ್ತೀನಿ, ಹತ್ತು ಗಾಡಿನ ಅಂತ ಹೇಳ್ತಾನೆ. ಹತ್ತಿಸ್ಕೊಂಡು ಹೋಗ್ತಾನೆ. ನೋಡು, ಅಲ್ಲಿರೋದು ಆಟೋದಲ್ಲಿ ನಿಮ್ಮ ಅತ್ತೆ, ಅವ್ರ ಹತ್ರ ದುಡ್ಡಿದೆ, ಅವರು ಬಡ್ಡಿ ದುಡ್ಡನ್ನು ಕಟ್ಟೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ನನಗೆ ತಿಳಿದಿದೆ. ಆಟೋದವನು ನಮ್ಮವನೇ, ನಾನೇ ಸೆಟಪ್ ಮಾಡಿರೋದಿದು. ಈಗ ಒಂದು ಒಳ್ಳೆಯ ಅವಕಾಶ, ದುಡ್ಡನ್ನು ಎತ್ಬಿಡೋಣ, ಅವರು ನೋವು ಅನುಭವಿಸ್ಲಿ ಅಂತ ಹೇಳ್ತಾರೆ. ಆಗ ಮಂಜು, ಬೇಡ ಕಣೋ, ಇದೆಲ್ಲ ಬೇಡ, ಮೊದಲೇ ಇದೇ ಸಣ್ಣ ತಪ್ಪಿಗೆ ದೊಡ್ಡ ಅವಾಂತರ ಆಗಿದೆ, ಇದು ಏನಾದರೂ ಗೊತ್ತಾದರೆ ಸುಮ್ಮನೆ ದೊಡ್ಡ ಸಮಸ್ಯೆ ಆಗುತ್ತೆ, ಬೇಡ ಕಣೋ ಅಂತಾರೆ. ಇದೆಲ್ಲ ನಾನು ನೋಡ್ಕೊತೀನಿ, ಹತ್ತು ಹೆಲ್ಮೆಟ್ ಹಾಕ್ಕೊಳ್ಳು ಅಂತ ಹೇಳಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾರೆ. ಕಡೆಗೆ ಮಂಜು ಏನು ಮಾಡ್ತಾನೆ, ಹಿಂದೆ ಕೂತ್ಕೊಂಡು ಅವರು ಇಳಿದು ಹೋಗುವಾಗ ಎಲ್ಲ ಬ್ಯಾಗನ್ನು ತೆಗೆದುಕೊಂಡು ಬ್ಯಾಗಲ್ಲಿರೋದನ್ನು ಬ್ಯಾಗ್ ಹೊತ್ತಾಕಿ ಹೋಗ್ತಾರೆ. ಆಮೇಲೆ ಅಕ್ಕಪಕ್ಕದವ್ರು ಅಲ್ಲಿದ್ದವ್ರು ಬರ್ತಾರೆ. ಏನಮ್ಮ, ಸರಿಯಾಗಿ ಇಟ್ಕೊಳ್ಬೇಕು ತಾನೇ, ಇಲ್ಲೆಲ್ಲ ಕಳ್ಳರ ಕಾಟ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಪೊಲೀಸ್ರಿಗೆ ಫೋನ್ ಮಾಡಮ್ಮ ಅಂತ ಹೇಳ್ತಾರೆ. ಪೊಲೀಸರು, ಬೇಡ ನನಗೆ ಮನೆ ತುಂಬ ಬೇರೆ ಕೆಲಸ ಇದೆ ಅಂತ ಹೇಳಿ ರೋಡಲ್ಲಿ ನಿಂತ್ಕೊಳ್ತಾರೆ. ಮೀನಾ, ಜಗಳ ಆದ ನಂತರ ನಾನು ಬಂದು ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ. ಮೀನಾ ಅವರು, ರೀ ಈಗ ನಾನು ಬಿಡೋದಕ್ಕೆ ಬರ್ತೀರಲ್ಲ, ಬಂದು ಮಾತಾಡ್ಸ್ಕೊಂಡು ಹೋಗಿ ಅಂತಾರೆ. ಸ್ವಲ್ಪ ಕೆಲಸ ಇದೆ ಕಣೆ, ಸಾಯಂಕಾಲ ಬರ್ತೀನಲ್ಲ,
ಅಂತ ಹೇಳ್ತಾನೆ. ಹಾಂ, ಸಾಯಂಕಾಲ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಬರುವಾಗ ಬನ್ನಿರಿ ಅಂತ ಹೇಳ್ತಾರೆ. ಲೇ ಸಕ್ಕರೆ ಅವರು ಮೀನವ್ರು ಹೇಳ್ತಾರೆ, ಏನಾದರೂ ದುಡ್ಡು ಕೊಟ್ಟು ಮರ್ತೋಗಿದ್ರೆ. ಲೇ ಸಕ್ಕರೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಸೂರ್ಯ ಅವರು. ಈಗ ಮನೆಗೆ ಹೋಗ್ತಾ ಇದ್ದೀಯಲ್ಲ, ಏನಾದರೂ ತೆಗೆದುಕೊಂಡು ಹೋಗಲ್ವಾ ಅಂತ ಹೇಳ್ತಾರೆ. ಹಾಂ, ತೆಗೆದುಕೊಂಡು ಹೋಗ್ಬೇಕ್ರಿ ಅಂತ ಹೇಳ್ತಾರೆ. ತಡಿ, ಗಾಡಿ ಸ್ವಲ್ಪ ಸೈಡಿಗೆ ಹಚ್ಚುತ್ತೀನಿ ಅಂತ ಸೂರ್ಯ ಅವರು ಹೇಳ್ತಾರೆ. ಇಲ್ಲಿ ಶಾಂತಿಯವರು ಫೈನಾನ್ಸ್ ಬ್ಯಾಂಕ್ ಎದುರುಗಡೆ ಬಂದು, ಅಯ್ಯಪ್ಪ ದೇವ್ರೆ, ಇವತ್ತು ನನ್ನೇ ಕಾಪಾಡಪ್ಪ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಅಲ್ಲಿ ನಿಂತ್ಕೊಳ್ತಾರೆ. ಅಲ್ಲಿ ಒಬ್ಬರು, ಏನಮ್ಮ ಬಡ್ಡಿ ದುಡ್ಡು ಕಟ್ಟೋಕೆ ಬಂದ್ಯಾ, ಇಲ್ಲೇ ನಿಂತ್ಕೊಂಡಿದ್ಯಾ, ಹೋಗು ಒಳಗಡೆ ಬಾಸ್ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವರು ಒಳಗಡೆ ಬರ್ತಾರೆ. ಅವರು ಬಂದು, ಏನಮ್ಮ ಹಿಂದೆನೇ ಬಂದುಬಿಡ್ತೀಯ ಅಂತ ಅಂದೆ, ಈಗ ಬರ್ತಾ ಇದೆಯಾ ಅಂತ ಹೇಳ್ತಾರೆ. ಇಲ್ಲ ಅಣ್ಣ, ನಾನು ದುಡ್ಡು ತರ್ತಾ ಇದ್ದೆ, ಯಾರೋ ಇಬ್ಬರು ಬೈಕಲ್ಲಿ ಬಂದು ನನ್ನ ದುಡ್ಡನ್ನು ಕದ್ಕೊಂಡು ಹೋಗಿದ್ದಾರೆ, ಬ್ಯಾಗ್ ಅಷ್ಟೇ ಹೊತ್ತಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನೋಡಮ್ಮ, ನನಗೆ ಆವಾಗಲೇ ಸಣ್ಣಿದ್ದ ಕಿವಿ ಚುಚ್ಚಿದ್ದಾರೆ, ಈಗ ಚುಚ್ಚೋದು ಬೇಡ ಅಂತ ನನ್ನ ಏನು ಬಫೂನ್ ಅನ್ಕೊಂಡ್ಯಾ, ನನಗೆ ಥರ ಕತೆ ಹೇಳ್ತೀಯ. ಇದು ಕೆಲಸ ಮಾಡು, ನಾನು ಫಿಲ್ಮಿಗೆ ಫೈನಾನ್ಸ್ ಮಾಡ್ತೀನಿ, ಅವ್ರ ಹತ್ರ ಹೋಗಿ ಕತೆ ಹೇಳು ಅಂತ ಹೇಳ್ತಾರೆ. ಏನಾದರೂ ಇವತ್ತು ದುಡ್ಡು ಕಟ್ಟದೇ ಇದ್ದರೆ ಇಲ್ಲಿಂದ ಹೋಗೋ ಮಾತೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಬ್ಯಾಂಕ್ ಅವರು, ಅಲ್ಲಿ ಕರಿಯಮ್ಮ, ಕಾವೇರಿ ಅವ್ರನ್ನ ಕರಿಯಮ್ಮ ಅಂತ ಹೇಳ್ತಾರೆ. ಅಲ್ಲೊಬ್ಬರು ದೊಡ್ಡಕ್ಕೆ ದಪ್ಪಗೆ ಇದ್ದವ್ರು ಬರ್ತಾರೆ. ಒಬ್ಬರು ಬಂದು, ನೋಡಮ್ಮ ಅವ್ರನ್ನ ಬ್ಯಾಗ್ ಇಸ್ಕೊಡಮ್ಮ, ಫೋನ್ ಬಂದರೆ ನಾ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅವರು ಬ್ಯಾಗನ್ನು ಇಸ್ದು ಕೊಡ್ತಾರೆ. ಅಲ್ಲಿ ಟೇಬಲ್ ಮೇಲೆ ಇಡ್ತಾರೆ. ಹೋಗಮ್ಮ, ಕರ್ಕೊಂಡೋಗಿ, ಏನು ಮುಖ ನೋಡ್ತಾ ಇದೆಯಾ ಅಂತ ಹೇಳ್ತಾರೆ. ಅವರು ಕರ್ಕೊಂಡೋಗಿ ಬ್ಯಾಂಕ್ ಪಕ್ಕದಲ್ಲಿ ಹೊರಗಡೆ ಒಂದು ರೂಮ್ ಇದೆ, ಅದರಲ್ಲಿ ಒಳಗಡೆನ ಶಾಂತಿಯವರನ್ನು ಹಾಕಿ ಬೀಗವನ್ನು ಹಾಕ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು.